ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಆಯುಧ ತಯಾರಿಕಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸ್ತಾ ಇದೆಯಾ? ತನಗೆ ಬೇಕಾದ ಆಯುಧಗಳನ್ನು ತಯಾರು ಮಾಡಿಕೊಳ್ಳೋದ್ರ ಜೊತೆಗೆ ಬೇರೆ ದೇಶಗಳಿಗೆ ಕೂಡ ಆಯುಧ ರಫ್ತು ಮಾಡೋ ಕಡೆಗೆ ಭಾರತ ಹೆಜ್ಜೆ ಇಡ್ತಾ ಇದೆಯಾ? 2020 ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿಯ ವರದಿಯ ಪ್ರಕಾರ ಭಾರತ ಆಯುಧ ಸರಬರಾಜು ಮಾಡೋ ದೇಶಗಳ ಪಟ್ಟಿಯಲ್ಲಿ 23ನೇ ಸ್ಥಾನದಲ್ಲಿದೆ. ಮಯನ್ಮಾರ್, ಶ್ರೀಲಂಕಾ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಭಾರತದಿಂದ ಆಯುಧಗಳನ್ನು ಆಮದು ಮಾಡಿಕೊಳ್ತಾ ಇವೆ. ಆದರೆ ಮುಂದಿನ ವರ್ಷಗಳಲ್ಲಿ ಭಾರತ ಈ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನ ಮಾಡೋ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಅದಕ್ಕೆ ಪೂರಕವಾಗಿ ವಿದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಅನುಮತಿಸಲಾಗಿರುವ ಒಟ್ಟು 156 ರಕ್ಷಣಾ ಉತ್ಪನ್ನಗಳ ಪಟ್ಟಿಯನ್ನ DRDO ಬಿಡುಗಡೆ ಮಾಡಿದೆ. ಹಾಗಾದರೆ ಭಾರತ ಯಾವ್ಯಾವ ದೇಶಕ್ಕೆ ಏನೆಲ್ಲ ಸರಬರಾಜು ಮಾಡಲಿದೆ ಮತ್ತು ಎಷ್ಟು ಮೊತ್ತದ ರಕ್ಷಣಾ ಉಪಕರಣಗಳ ಸರಬರಾಜಿನ ಗುರಿಯನ್ನ ಹಾಕಿಕೊಳ್ಳಲಾಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ರಕ್ಷಣಾ ಇಲಾಖೆಯ ಅಂಕಿಅಂಶಗಳ ಪ್ರಕಾರ 2016-17ಕ್ಕೆ ಹೋಲಿಸಿದರೆ 2018-19ರಲ್ಲಿ ಭಾರತ ಸುಮಾರು 2.5 ಪಟ್ಟು ಬೆಳವಣಿಗೆಯನ್ನು ದಾಖಲಿಸಿತ್ತು. 2016-17ರ ಸಾಲಲ್ಲಿ 4,600 ಕೋಟಿಯಷ್ಟಿದ್ದ ರಕ್ಷಣಾ ಸಾಮಗ್ರಿಯ ರಫ್ತು ವ್ಯವಹಾರ 2018-19ರ ಹೊತ್ತಿಗೆ 10,500 ಕೋಟಿ ರೂಪಾಯಿಯನ್ನು ಮುಟ್ಟಿತು. ಈಗ ಮುಂದಿನ 5 ವರ್ಷಗಳಲ್ಲಿ ಭಾರತದ ಆಯುಧ ರಫ್ತನ್ನ $5 ಬಿಲಿಯನ್ ಏರಿಸುವ ಗುರಿಯನ್ನ ಭಾರತ ಸರ್ಕಾರ ಹೊಂದಿದೆ ಮತ್ತು ಅದಕ್ಕಾಗಿ ಸಾಕಷ್ಟು ತಯಾರಿಗಳು, ಸಂಶೋಧನೆಗಳು ಕೂಡ ಆರಂಭ ಆಗಿವೆ. ರಕ್ಷಣಾ ಸಾಮಗ್ರಿಗಳ ತಯಾರಿಗಾಗಿ ಸರ್ಕಾರ ಸಾಕಷ್ಟು ಹೂಡಿಕೆಯನ್ನು ಕೂಡ ಮಾಡಲಿದ್ದು, ಖಾಸಗಿ ಉದ್ಯಮಗಳು ಕೂಡ ರಕ್ಷಣಾ ಕ್ಷೇತ್ರದ ಸ್ವಾವಲಂಬನೆಗೆ ಸಹಾಯ ಮಾಡಲಿವೆ ಅಂತ ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವತ್ತ ಭಾರತ ಇಡ್ತಾ ಇರೋ ದಾಪುಗಾಲು. ಹಾಗೆ ನೋಡಿದ್ರೆ ಜಗತ್ತಿನ ಅತಿದೊಡ್ಡ ಆಯುಧ ಆಮದು ದೇಶಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ರಷ್ಯಾ, ಇಸ್ರೇಲ್, ಫ್ರಾನ್ಸ್ ಸೇರಿದ ಹಾಗೆ ಸಾಕಷ್ಟು ದೇಶಗಳಿಂದ ರಕ್ಷಣಾ ಸಾಮಗ್ರಿಗಳನ್ನು ಭಾರತ ಖರೀದಿ ಮಾಡುತ್ತೆ ಮತ್ತು ಒಂದಷ್ಟು ದೇಶಗಳು ಭಾರತದಲ್ಲೇ ಅವುಗಳ ತಯಾರಿಕಾ ಘಟಕಗಳನ್ನು ಕೂಡ ನಿರ್ಮಾಣ ಮಾಡಿವೆ. ಹೀಗಿರುವಾಗ ಭಾರತವೇ ಈ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದು ಮತ್ತು ತಾನೇ ರಫ್ತುದಾರ ದೇಶವಾಗುವತ್ತ ಹೆಜ್ಜೆ ಇಡ್ತಾ ಇರೋದು ನಿಜಕ್ಕೂ ಪ್ರಶಂಸನಾರ್ಹ ಬೆಳವಣಿಗೆ. ಈಗ ಭಾರತ ರಫ್ತು ಮಾಡಲಿರುವ ಸಾಮಗ್ರಿಗಳ ಪಟ್ಟಿಯಲ್ಲಿ 19 ಏರೋನಾಟಿಕಲ್ ಸಾಮಗ್ರಿಗಳಿವೆ, 41 ಯುದ್ಧ ಸಾಮಗ್ರಿಗಳು ಅಂದರೆ ಟ್ಯಾಂಕರ್ಗಳು, ಅವುಗಳ ಬಿಡಿ ಭಾಗಗಳು, ಅವುಗಳಿಗೆ ಬಳಸುವ ಮದ್ದುಗುಂಡುಗಳು, ಶೆಲ್ಲುಗಳು, ಇಂಥ 41 ಸಾಮಗ್ರಿಗಳನ್ನು ಭಾರತ ಇನ್ನು ಮುಂದೆ ರಫ್ತು ಮಾಡುತ್ತೆ. 4 ಮಿಸೈಲ್ ಸಿಸ್ಟಮ್ಗಳು ಅಂದರೆ ಮಿಸೈಲ್ಗಳು, ಲಾಂಚರ್ಗಳನ್ನು ರಫ್ತು ಮಾಡಲಾಗುತ್ತೆ. ಸಂವಹನಕ್ಕೆ ಸಂಬಂಧಿಸಿದ 27 ವಿವಿಧ ವಸ್ತುಗಳನ್ನು ರಫ್ತು ಮಾಡಲಾಗುತ್ತೆ. 10 ಜೀವರಕ್ಷಕಗಳು ಅಂದರೆ ಹೆಲ್ಮೆಟ್ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಹಾರ್ಡ್ ಪ್ಲೇಟುಗಳು, ಹೀಗೆ ತರಾವರಿ 10 ವಿಧದ ಜೀವರಕ್ಷಕ ಸಾಮಗ್ರಿಗಳನ್ನು ತನ್ನ ರಫ್ತು ಪಟ್ಟಿಯಲ್ಲಿ ಭಾರತ ಸೇರಿಸಿದೆ. ಹಾಗೆಯೇ 28 ವಿಧದ ನೌಕಾದಳಕ್ಕೆ ಸಂಬಂಧಿಸಿದ ವಸ್ತುಗಳು, 16 ರೀತಿಯ ನ್ಯೂಕ್ಲಿಯರ್ ಬಯಾಲಜಿಕಲ್ ಕೆಮಿಕಲ್ಸ್ ಹಾಗೂ 4 ರೀತಿಯ ಮೈಕ್ರೋ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಕೂಡ DRDO ಬಿಡುಗಡೆ ಮಾಡಿರುವ ರಫ್ತು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಇಲ್ಲಿ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು, ಪಿನಾಕ ಮಲ್ಟಿಬ್ಯಾರಲ್ ರಾಕೆಟ್ ಲಾಂಚರ್ಗಳು, ಆರ್ಟಿಲರಿ ಗನ್ನುಗಳು ಕೂಡ ಈ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿವೆ. ಇನ್ನು ಇತ್ತೀಚೆಗಷ್ಟೇ ಭಾರತ ಪಕ್ಕದ ಮ್ಯಾನ್ಮಾರ್ ನೌಕಾಪಡೆಗೆ HMS X2 ಸೋನಾರ್ಗಳನ್ನು ಸರಬರಾಜು ಮಾಡಿದೆ. ಆಫ್ಘನಿಸ್ತಾನಕ್ಕೆ ಚೀತಲ್ ಹೆಲಿಕಾಪ್ಟರ್ಗಳನ್ನು ಮಾರಾಟ ಮಾಡಿದೆ. ನೇಪಾಳಕ್ಕೆ ಧ್ರುವ ಹೆಲಿಕಾಪ್ಟರ್ಗಳನ್ನು ಹಾಗೂ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ರಫ್ತು ಮಾಡಿದೆ. ಮಲೇಷಿಯಾಗೆ ಸುಖಾಯ್ ಹಾಗೂ ಮಿಗ್ಗಳ ಬಿಡಿ ಭಾಗಗಳನ್ನು ರಫ್ತು ಮಾಡಲಾಗಿದೆ. ಒಮನ್ಗೆ ಜಾಗ್ವಾರ್ ಏರ್ಕ್ರಾಫ್ಟ್ಗಳ ಬಿಡಿ ಭಾಗಗಳನ್ನು ಹಾಗೂ ಮಾರಿಷಸ್ಗೆ ಗಸ್ತು ನೌಕೆಗಳನ್ನು ಭಾರತ ರಫ್ತು ಮಾಡಿದೆ. ಇನ್ನು ಆರ್ಮೇನಿಯಾದ ಜೊತೆ 40 ಮಿಲಿಯನ್ ಮೌಲ್ಯದ ಸ್ವಾತಿ ರಡಾರ್ ಸರಬರಾಜಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಆರ್ಮೇನಿಯಾ ಭಾರತದಿಂದ 4 ಸ್ವಾತಿ ರಡಾರ್ಗಳನ್ನು ಖರೀದಿ ಮಾಡಲಿದೆ. ಇವು ಶತ್ರು ದೇಶದ ಮಾರ್ಟರ್ಗಳು, ಶೆಲ್ಲುಗಳು ಹಾಗೂ ರಾಕೆಟ್ಗಳ ಬಗ್ಗೆ ಅತ್ಯಂತ ವೇಗವಾಗಿ ಮತ್ತು ಖಚಿತವಾಗಿ ಮಾಹಿತಿಯನ್ನು ನೀಡಬಲ್ಲ ಅತ್ಯಂತ ಶಕ್ತಿಶಾಲಿ ರಡಾರ್ಗಳು. ಇನ್ನು ಇದಲ್ಲದೆ ಭಾರತ ಯೋಧರಿಗೆ ಬೇಕಾಗುವ ಆಧುನಿಕ ಹೆಲ್ಮೆಟ್ಗಳನ್ನು ಹಾಗೂ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು, ಹಾರ್ಡ್ ಆರ್ಮರ್ ಪ್ಲೇಟ್ಗಳನ್ನು ಕೂಡ ಸಾಕಷ್ಟು ದೇಶಗಳಿಗೆ ಸರಬರಾಜು ಮಾಡಲಿದೆ. ಅಜರ್ಬೈಜಾನ್ಗೆ ಹಾರ್ಡ್ ಆರ್ಮರ್ ಪ್ಲೇಟುಗಳು,
ಬಾಂಬ್ ಸಪ್ರೆಷನ್ ಬ್ಲಾಂಕೆಟ್ಗಳು, ಜರ್ಮನಿಗೆ ಸಾಫ್ಟ್ ಆರ್ಮರ್ ಪ್ಯಾನಲ್ಗಳು, ಗಿನಿಗೆ ಸ್ಲೀಪಿಂಗ್ ಬ್ಯಾಗ್ಗಳು, ಇಸ್ರೇಲ್ಗೆ ಮಾರ್ಟರ್ ಶೆಲ್ ಕವರ್ಗಳು ಹಾಗೂ ಹಾರ್ಡ್ ಆರ್ಮರ್ ಪ್ಲೇಟುಗಳು, ನೆದರ್ಲ್ಯಾಂಡ್ಸ್ ಮತ್ತು ಅಮೆರಿಕಾಗೆ ರಡಾರ್ಗೆ ಬಳಕೆ ಮಾಡುವ ಬಿಡಿ ಭಾಗಗಳು, ಸಿಂಗಪೂರ್ಗೆ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಹಾಗೂ ಹೆಲ್ಮೆಟ್ಗಳು, ಸೌತ್ ಆಫ್ರಿಕಾಗೆ ಡಿಟೋನೇಟರ್ಗಳು, ಥೈಲ್ಯಾಂಡ್ಗೆ ನೈಟ್ ವಿಷನ್ ಬೈನಾಕ್ಯುಲರ್ಗಳನ್ನು ಭಾರತ ಈಗಾಗಲೇ ಸರಬರಾಜು ಮಾಡಿದೆ. ಇಷ್ಟಾದರೂ ಕೂಡ ವಿಶ್ವದ ಒಟ್ಟು ಆಯುಧ ಸರಬರಾಜಿನಲ್ಲಿ ಭಾರತ ಸಾಧಿಸಿರೋದು 1% ಕಡಿಮೆ ಮಾರುಕಟ್ಟೆಯನ್ನು. ಹಾಗಂತ ಭಾರತದ ಶಕ್ತಿನೇ ಇಷ್ಟು ಅಂತಲ್ಲ, ಭಾರತ ಈಗ ತಾನೇ ಆ ಕ್ಷೇತ್ರದಲ್ಲಿ ಕಾಲಿಡೋದಕ್ಕೆ ಹೊರಟಿದೆ. ಇಲ್ಲಿ ಕೂಡ ಭಾರತದ ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ರಕ್ಷಣಾ ಕ್ಷೇತ್ರದ ಉದ್ಯಮದಲ್ಲಿ ಭಾಗವಹಿಸಿದರೆ ಆದಷ್ಟು ಬೇಗ ಭಾರತ ಈ ಮಾರುಕಟ್ಟೆಯಲ್ಲಿ ತನ್ನ ಹಿಡಿತವನ್ನು ಸಾಧಿಸುವುದು ಕಷ್ಟ ಏನಾಗಲಾರದು. ಹಾಗೆ ನೋಡಿದರೆ ಇತ್ತೀಚಿನವರೆಗೂ ಚೀನಾ ಕೂಡ ವಿಶ್ವದ ಅತಿದೊಡ್ಡ ಆಯುಧ ಖರೀದಿದಾರ ದೇಶನೇ ಆಗಿತ್ತು. ಆದರೆ ಅದು ಈಗ ತನ್ನ ಸ್ವಾವಲಂಬನೆಯನ್ನು ಸಾಧಿಸುವತ್ತ ದಿಟ್ಟ ಹೆಜ್ಜೆ ಇಟ್ಟಿದೆ. ತನ್ನ ಸೇನೆಗೆ ಬೇಕಾದ ಬಹುತೇಕ ಆಯುಧಗಳನ್ನು ತಾನೇ ತಯಾರು ಮಾಡಿಕೊಳ್ಳೋದರ ಜೊತೆಗೆ ಆಫ್ರಿಕಾ ದೇಶಗಳು ಸೇರಿದಂತೆ ಸುಮಾರು 44 ದೇಶಗಳಿಗೆ ಚೀನಾ ಆಯುಧಗಳನ್ನು ಹಾಗೂ ಬಿಡಿ ಭಾಗಗಳನ್ನು ಮಾರಾಟ ಮಾಡ್ತಾ ಇದೆ. ಇದು ಭಾರತಕ್ಕೆ ಕೂಡ ಅಸಾಧ್ಯವಾದ ವಿಷಯ ಏನಲ್ಲ. ಆದರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಇಲ್ಲಿ ಇನ್ನೂ ಹೆಚ್ಚು ಮಾಡಬೇಕಾಗಿದೆ. ಸಂಶೋಧನೆಗಳನ್ನು ನಡೆಸೋದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಒದಗಿಸಬೇಕಾದ ಅಗತ್ಯ ಇದೆ. DRDOದಂತಹ ಸಂಸ್ಥೆಗಳಿಗೆ ಸಂಶೋಧನೆ ನಡೆಸೋದಕ್ಕೆ ಬೇಕಾದ ಹಣಕಾಸಿನ ನೆರವನ್ನು ಕೂಡ ಸರ್ಕಾರ ಹೆಚ್ಚಿಸಬೇಕಾಗಿದೆ. ಅದರ ಜೊತೆಗೆ ಅಮೆರಿಕಾದಂತಹ ದೇಶಗಳಲ್ಲಿರೋ ಹಾಗೆ ಖಾಸಗಿ ಉದ್ದಿಮೆಗಳಿಗೂ ರಕ್ಷಣಾ ಸಾಮಗ್ರಿ ತಯಾರಿಯಲ್ಲಿ ಸರ್ಕಾರ ಪ್ರೋತ್ಸಾಹವನ್ನು ಕೊಡಬೇಕಿದೆ. ಹಾಗೆ ಮಾಡೋ ಮೂಲಕ ಕೇವಲ ಆಯುಧ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದು, ಅವುಗಳನ್ನು ವಿದೇಶಗಳಿಗೆ ಮಾರಾಟ ಮಾಡೋದು ಅಷ್ಟೇ ಅಲ್ಲದೆ ಉದ್ಯಮ ಕ್ಷೇತ್ರದಲ್ಲಿ ಒಂದಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಕೂಡ ಇದು ನೆರವಾಗುತ್ತೆ. ಗೆಳೆಯರೆ, ಇದು ಭಾರತ ರಕ್ಷಣಾ ಕ್ಷೇತ್ರದ ಉತ್ಪಾದನೆ ಹಾಗೂ ರಫ್ತಿನ ಕಡೆಗೆ ಇಡ್ತಾ ಇರುವ ಪುಟ್ಟ ಹೆಜ್ಜೆಗಳ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.